ವೀಕ್ಷಕರೇ, ಇವತ್ತು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರ ಹುಟ್ಟುಹಬ್ಬ. 93 ವರ್ಷವನ್ನ ಪೂರೈಸಿ 94ನೇ ವರ್ಷಕ್ಕೆ ದೇವೇಗೌಡರು ಕಾಲಿಡ್ತಾ ಇದ್ದಾರೆ. ದೇವೇಗೌಡರಿಗೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಯಾಕಂದ್ರೆ ದೇಶ ಕಂಡಂತಹ ಅತ್ಯುತ್ತಮವಾದಂತಹ ಪ್ರಧಾನಮಂತ್ರಿಗಳು ಆಗಿದ್ದಂಥವರು, ಮಣ್ಣಿನ ಮಗ. ನೋಡಿ, ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆಯಾಗಬೇಕು ಅನ್ನುವ ಕೂಗು ಕೂಡ ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ಹಾಗಾಗಿ ಬಿಜೆಪಿ ಬೆಂಬಲದೊಂದಿಗೆ ಮತ್ತೆ ರಾಜ್ಯಸಭೆಗೆ ದೇವೇಗೌಡರ ಆಯ್ಕೆ ಬಹುತೇಕ ಖಚಿತ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ರಾಜ್ಯದ ಜನ ಕೂಡ ಅದೇ ಆಶಯವನ್ನು ಇಟ್ಕೊಂಡಿದ್ದಾರೆ. ನಮ್ಮ ಮಣ್ಣಿನ ಮಗ ನಮ್ಮ ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭೆಗೆ ಹೋಗಬೇಕು, ರಾಜ್ಯದ ಸಮಸ್ಯೆಗಳನ್ನು ರಾಜ್ಯಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ ಅವರೊಬ್ಬರು ಕೈಲೇ ಆಗೋದು, ಅವರೇ ನಿಜವಾಗ್ಲೂ ಕೂಡ ಸಮರ್ಥರಿರುವಂಥದ್ದು ಅಂತ ಹೇಳಿ. ಯಾಕಂದರೆ ದೇವೇಗೌಡರು ಕೂಡ ಇವತ್ತೊಂದು ಮಾತು ಹೇಳಿದ್ದಾರೆ, ಕೊನೆ ಉಸಿರಿರೋವರೆಗೂ ಕೂಡ ನಾನು ನಾಡಿಗೋಸ್ಕರ ಹೋರಾಡ್ತೀನಿ ಅಂತ ಹೇಳಿ. ನೋಡಿ, ಎಚ್ ಡಿ ದೇವೇಗೌಡರ ರಾಜ್ಯಸಭಾ ಸದಸ್ಯತ್ವದ ಅವಧಿ ಮುಕ್ತಾಯವಾಗ್ತಾ ಇದೆ. ಮರು ಆಯ್ಕೆಗೆ ಮಿತ್ರ ಪಕ್ಷ ಬಿಜೆಪಿಯ ಬೆಂಬಲದ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ ದೇವೇಗೌಡರು. ಯಾಕಂದರೆ JDSಗೆ ಸಂಖ್ಯಾಬಲದ ಕೊರತೆ ಇರೋದ್ರಿಂದ ಬಿಜೆಪಿ ಹೈಕಮಾಂಡ್ನ ನಿರ್ಧಾರವೇ ಅಂತಿಮ ಆಗತ್ತೆ. ಮಾಜಿ ಪ್ರಧಾನಿ ಹಾಗೆ JDS ವರಿಷ್ಠರಾದಂಥ ಎಚ್ ಡಿ ದೇವೇಗೌಡರ ರಾಜ್ಯಸಭಾ ಸದಸ್ಯತ್ವದ ಅವಧಿ ಜೂನ್ 25ನೇ ತಾರೀಕು ಮುಕ್ತಾಯವಾಗ್ತಾ ಇರೋದ್ರಿಂದ ಮತ್ತೊಮ್ಮೆ ರಾಜ್ಯಸಭೆ ಪ್ರವೇಶ ಮಾಡೋದಕ್ಕೆ ಸಾಕಷ್ಟು ಜನ ರಾಜ್ಯಸಭೆ ಪ್ರವೇಶ ಮಾಡಲೇಬೇಕು ದೇವೇಗೌಡರು ಅಂತಿದ್ದಾರೆ. ಹಾಗಾಗಿ ದೇವೇಗೌಡರು ಸೇರಿದಂತೆ JDS ಪಕ್ಷದ ನಾಯಕರುಗಳು ಕೂಡ ಮಿತ್ರ ಪಕ್ಷ ಬಿಜೆಪಿ ಬೆಂಬಲದ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಈವರೆಗೂ ಕೂಡ ರಾಜ್ಯ ಬಿಜೆಪಿ ನಾಯಕರು ಯಾವುದೇ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಆ ತೀರ್ಮಾನಕ್ಕೆ ಬದ್ಧರಾಗಿದ್ದಾರ. ಹಾಗಾದರೆ ಮತ್ತೊಮ್ಮೆ ರಾಜ್ಯಸಭೆ ಪ್ರವೇಶ ಮಾಡೋದಕ್ಕೆ 94 ವರ್ಷದ ದೇವೇಗೌಡರು ಎಷ್ಟರ ಮಟ್ಟಿಗೆ ಆಸಕ್ತರಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗದೇ ಇದ್ರೂ ಕೂಡ ಪಕ್ಷದ ಕಾರ್ಯಕರ್ತರು, ಬೆಂಬಲಿಗರು ಅತೀವವಾದಂಥ ಆಸಕ್ತಿ ಇಟ್ಕೊಂಡಿದ್ದಾರೆ. ಅಂದರೆ ಅವರ ಕೊನೆ ಕಾಲದವರೆಗೂ ಕೂಡ ಅವರು ರಾಜ್ಯದ ಸಮಸ್ಯೆಗಳನ್ನು ರಾಜ್ಯಸಭೆಯಲ್ಲಿ ಚರ್ಚೆ ಮಾಡಬೇಕು, ರಾಜಕೀಯದಲ್ಲಿ ಇರಬೇಕು ಅವರು. ಯಾಕಂದರೆ ದೇವೇಗೌಡರು ಕೂಡ ಅದನ್ನೇ ಇಂಗಿತವನ್ನು ವ್ಯಕ್ತಪಡಿಸಿದ್ರು. ನೋಡಿ, ಒಟ್ಟು 4 ಸ್ಥಾನಗಳು ತೆರವಾಗಿ ಚುನಾವಣೆಯಾಗುತ್ತೆ. ವಿಧಾನಸಭೆಯ ಸಂಖ್ಯಾಬಲದ ಆಧಾರದ ಮೇಲೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ 3 ಸ್ಥಾನಗಳು ಲಭಿಸುತ್ತೆ. ಆದರೆ JDSಗೆ ಸಂಖ್ಯಾಬಲದ ಕೊರತೆ ಇರೋದ್ರಿಂದ ಮಿತ್ರ ಪಕ್ಷ ಬಿಜೆಪಿಯ ಬೆಂಬಲ ಬಹಳಷ್ಟು ಅಗತ್ಯ. ನೋಡಿ, ಒಂದು ರಾಜ್ಯಸಭಾ ಸ್ಥಾನ ಗೆಲ್ಲೋದಕ್ಕೆ ಕನಿಷ್ಠ 46 ಮತಗಳು ಬೇಕು. ಕಾಂಗ್ರೆಸ್ಗೆ 3 ಸ್ಥಾನಗಳು ಅನಾಯಾಸವಾಗಿ ಸಿಗುತ್ತೆ. ಪ್ರಮುಖ ಪ್ರತಿಪಕ್ಷ ಬಿಜೆಪಿಗೆ 1 ಸ್ಥಾನ ಮಾತ್ರ ಲಭಿಸುತ್ತೆ. ಸೊ ಬಿಜೆಪಿಗೆ ಸಿಗುವಂತಹ ಈ 1 ಸ್ಥಾನದ ಮೇಲೇನೆ ಈಗ JDS ಕಣ್ಣಿಟ್ಟಿರೋದು. ಅದರ ಜೊತೆಗೆ ಪಕ್ಷದ ರಾಜ್ಯಾಧ್ಯಕ್ಷರೂ ಆಗಿರುವ ಕೇಂದ್ರ ಕೈಗಾರಿಕಾ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಬಹಳ ಆಸಕ್ತರಾಗಿದ್ದಾರೆ. ಬಿಜೆಪಿ ಹೈಕಮಾಂಡ್ ಮೂಲಕವೇ ಗೌಡರ ಹೆಸರನ್ನು ಅಂತಿಮಗೊಳಿಸೋದಕ್ಕೆ ಅವರು ಕೂಡ ದೆಹಲಿಯಲ್ಲಿ ಬಹಳಷ್ಟು ಸರ್ಕಸನ್ನು ಆರಂಭ ಮಾಡಿದ್ದಾರೆ. ಯಾಕಂದರೆ ಮೊನ್ನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನಬೀನ್ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ, ಅದರ ಜೊತೆಗೆ ರಾಜ್ಯಸಭಾ ಚುನಾವಣೆಯ ಮೈತ್ರಿ ಕಾರ್ಯತಂತ್ರದ ಕುರಿತು ಚರ್ಚೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಅನ್ನೋದು ಕೂಡ ತಿಳಿದು ಬಂದಿದೆ. ಸೊ ಈ ನಡುವೆ ರಾಜ್ಯ ಬಿಜೆಪಿ ನಾಯಕರು ಈವರೆಗೂ ಕೂಡ ದೇವೇಗೌಡರ ಆಯ್ಕೆ ಕುರಿತು ಸ್ಪಷ್ಟ ಅಭಿಪ್ರಾಯವನ್ನು ಕೊಟ್ಟಿಲ್ಲ. ತಮ್ಮದೇ ಪಕ್ಷದ ಮತ್ತೊಬ್ಬ ನಾಯಕನಿಗೆ ಅವಕಾಶ ನೀಡುವಂತೆ ಹೈಕಮಾಂಡ್ಗೆ ತಿಳಿಸಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಬಿಜೆಪಿ ಹೈಕಮಾಂಡು ಅಂತಿಮವಾಗಿ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಈಗ ಎಲ್ಲರ ಚಿತ್ತ. ಆದರೆ ಬಹಳ ಸ್ಪಷ್ಟವಾಗಂತೂ ಗೊತ್ತಾಗುತ್ತೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇವೇಗೌಡರನ್ನ ಮತ್ತೊಮ್ಮೆ ರಾಜ್ಯಸಭೆಗೆ ಕಳಿಸೋದಕ್ಕೆ ಉತ್ಸುಕರಾಗಿದ್ದಾರೆ ಅನ್ನುವ ಮಾತುಗಳು. ಯಾಕಂದರೆ ದೇವೇಗೌಡರಿಗೆ ಎಷ್ಟರ ಮಟ್ಟಿಗೆ ಇವತ್ತು ಬರ್ತ್ಡೇಗೆ ವಿಶ್ ಮಾಡಿದ್ರು, ಅದನ್ನು ಕೂಡ ದೇವೇಗೌಡರು ಮುಕ್ತಕಂಠದಿಂದ ಹೊಗಳಿದ್ದಾರೆ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ದೇವೇಗೌಡರನ್ನ ಹೊಗಳುತ್ತಾರೆ. ಅವರ ಕಾರ್ಯವೈಖರಿ, ಅವರು ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ದೇಶಕ್ಕೆ ಕೊಟ್ಟಿರುವಂತಹ ಕೊಡುಗೆ ಎಲ್ಲವನ್ನ ಕೂಡ, ಅದರ ಜೊತೆಗೆ ದೇವೇಗೌಡರು ನರೇಂದ್ರ ಮೋದಿಯವರ ಸಂಬಂಧವೂ ಕೂಡ ಬಹಳಷ್ಟು ಚೆನ್ನಾಗಿದೆ. ಸೊ ಹಾಗಾಗಿ ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭೆಗೆ ಆಯ್ಕೆಯಾಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಈ ವರ್ಷದ ಹುಟ್ಟುಹಬ್ಬಕ್ಕೆ ಅದು ಗಿಫ್ಟ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅಚ್ಚರಿ ಇಲ್ಲ. ಸೊ ಕಾದ್ ನೋಡೋಣ ಏನಾಗಬಹುದು ಅಂತ ಹೇಳಿ. ಧನ್ಯವಾದ.